My name is Chandra Kumar S, Assistant Professor, Department of Political Science. My PPT presentation topic is Saptanga Theory. ನನಗೆ ಪಿ ಪಿ ಟಿ ಪ್ರೆಸೆಂಟ್ ಮಾಡಲಿಕ್ಕೆ ನೀಡಿರ್ತಕ್ಕಂಥ ವಿಷಯ ಕೌಟಿಲ್ಯರ ಸಪ್ತಾಂಗ ಸಿದ್ಧಾಂತದಲ್ಲಿ 2 ಭಾಗ ಮಾಡಲಾಗಿದ್ದು, ಅದರಲ್ಲಿ ಸಪ್ತಾಂಗ ಸಿದ್ಧಾಂತದ 2ನೇ ಭಾಗವನ್ನು ಪ್ರೆಸೆಂಟ್ ಮಾಡಲಿಕ್ಕೆ ನನಗೆ ಇಲ್ಲಿ ಜವಾಬ್ದಾರಿಯನ್ನು ನೀಡಿರೋದರಿಂದ ನಾನು ಸಪ್ತಾಂಗ ಸಿದ್ಧಾಂತದ 2ನೇ ಭಾಗವನ್ನು ಈ ಸಂದರ್ಭದಲ್ಲಿ ಚರ್ಚೆಯನ್ನು ಆರಂಭ ಮಾಡ್ತಾಯಿದ್ದೀನಿ. ಹೀಗೆ ನಿಮಗೆ ಮೊದಲೇ ತಿಳಿದಿರುವಂತೆ ಕೌಟಿಲ್ಯರ ಸಪ್ತಾಂಗ ಸಿದ್ಧಾಂತವು 7 ಮೂಲಾಂಶಗಳನ್ನು ಪ್ರತಿನಿಧಿಸುತ್ತದೆ. ಇದರಿಂದ ರಾಜ್ಯ ಎಂಬ ಸಂಸ್ಥೆ ರಚನೆಯಾಗುತ್ತದೆ. ಇದನ್ನು ರಾಜ್ಯ ಎಂದು ಕರೆಯಲಾಗುವುದು. ಕೌಟಿಲ್ಯನು ತನ್ನ 7 ಮೂಲಾಂಶಗಳನ್ನು ತನ್ನ ಕೃತಿಯಾದ ಅರ್ಥಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಆ 7 ಮೂಲಾಂಶಗಳು ಯಾವುವು ಅಂತಂದರೆ, ಮೊದಲನೇದಾಗಿ ಸ್ವಾಮಿನ್, 2ನೇದಾಗಿ ಅಮಾತ್ಯ, 3ನೇದಾಗಿ ಜನಪದ, 4ನೇದಾಗಿ ದುರ್ಗ, 5ನೇದಾಗಿ ಕೋಶ, 6ನೇದಾಗಿ ದಂಡ ಅಥವಾ ಬಲ, ಕೊನೆಯದು ಆಗಿ 7ನೇದಾಗಿ ಮಿತ್ರ ಅಂತ ಕರೀತಾರೆ. ಕೌಟಿಲ್ಯರವರು ಇವುಗಳನ್ನು ಮೊದಲನೇದು ಮೂಲಾಂಶ ಏನಿದೆ ಅದನ್ನು ಸ್ವಾಮಿನ್ ಅಂತ ಏನಿದೆ ಅದನ್ನು ರಾಜ ಅಂತ ಹೇಳಿ ಕರೆದಿದ್ದಾರೆ. ಇನ್ನು ಅಮಾತ್ಯ ಅವರನ್ನು ಮಂತ್ರಿಗಳು ಅಥವಾ ಮಂತ್ರಿ ಪರಿಷತ್ ಅಂತೇಳಿ ಕರೆದಿದ್ದಾರೆ, ಆಡಳಿತ ಮಾಡ್ತಕ್ಕಂಥ ವರ್ಗ ಅದು. ಇನ್ನು ಜನಪದವನ್ನು ಗ್ರಾಮ, ಸಂಪನ್ಮೂಲ, ಭೂಮಿ, ಜನರು ಅಂತೇಳಿ ಕರೆದರೆ, ದುರ್ಗವನ್ನು ಕೋಟೆ ಎಂದು, ಕೋಶವನ್ನು ಟ್ರೆಜುರಿ ಎಂದು, ದಂಡವನ್ನು ಸೈನ್ಯ ಬಲ ಅಂತ ಹೇಳಿ, ಕೊನೆಯದಾಗಿ ಮಿತ್ರ ಏನಿದೆಯಲ್ಲ ಅದನ್ನು ಸ್ನೇಹಿತ ಅಂತ ಹೇಳಿ ಕೌಟಿಲ್ಯರವರು ಕರೆದಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ 1, 2, 3 ಮೂಲಾಂಶಗಳನ್ನು ಇಂದಿನ ಅವಧಿಯಲ್ಲಿ ಚರ್ಚಿಸಲಾಗಿದ್ದು, ಉಳಿದ 4, 5, 6 ಮತ್ತು 7 ಮೂಲಾಂಶಗಳೇನಿದ್ದಾವೆ ಅವುಗಳನ್ನು ಈ ಅವಧಿಯಲ್ಲಿ ನಾನು ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ. 4ನೇ ಮೂಲಾಂಶವಾಗಿರ್ತಕ್ಕಂತಹ ಫೋರ್ಟ್ ಅಂತ ನಾವೇನು ಕರಿತೀವಿ, ಕೋಟೆ ಅಂತ ನಾವೇನು ಕರಿತೀವಿ, ಇದನ್ನು ಕುರಿತು ನಾವು ಇದರ ಚರ್ಚೆಯನ್ನು ನಾವು ಮಾಡೋದಾದರೆ, ಕೋಟೆ, ದುರ್ಗ ರಾಜ್ಯದ ಅಭಿವೃದ್ಧಿ ಮತ್ತು ರಾಜಧಾನಿಯ ಅಂತ್ಯ ಏನಿದೆ ಅದು ಕೋಟೆಯನ್ನೇ ಅವಲಂಬಿಸಿರುತ್ತದೆ. ಜನಪದವನ್ನು ಒಳನಾಡಿನಿಂದಾಗಲಿ ಅಥವಾ ವಿದೇಶಗಳಿಂದಾಗಲಿ ಅಪಾಯ ಬಾರದಂತೆ ತಪ್ಪಿಸಲು ರಾಜ್ಯದ ಮುಖ್ಯ ಭಾಗಗಳಲ್ಲಿ ಕೋಟೆಗಳನ್ನು ಕಟ್ಟಲು ಕೌಟಿಲ್ಯನು ಸಲಹೆಯನ್ನು ನೀಡಿದ್ದಾನೆ. ಜೊತೆಗೆ ಕೋಟೆಗಳ ವಿಧಗಳನ್ನು ತಿಳಿಸಿದ್ದಾರೆ. ಆ ಕೋಟೆಗಳು ಯಾವುವು ಅಂದರೆ, ಔದಕ ಫೋರ್ಟ್ ಅಂತ ಹೇಳಿ ಔದಕ ದುರ್ಗ, ಪರ್ವತ್ ಫೋರ್ಟ್ ಅಂತ ಹೇಳಿ ಪರ್ವತ ದುರ್ಗ, ಧನ್ವನ್ ಫೋರ್ಟ್ ಅಂತ ಹೇಳಿ ಧನ್ವನ ದುರ್ಗ, ವನ ಫೋರ್ಟ್ ಅಂತ ಹೇಳಿ ವನದುರ್ಗ, ಗಿರಿದುರ್ಗ, ಬಯಲು ದುರ್ಗ, ಜಲದುರ್ಗ. ಸೊ ಈ ರೀತಿಯಾಗಿರ್ತಕ್ಕಂತಹ ಕೋಟೆಗಳ ವಿಧಗಳನ್ನು ಕುರಿತು ಕೌಟಿಲ್ಯ ಸಪ್ತಾಂಗ ಸಿದ್ಧಾಂತದಲ್ಲಿ ಹೇಳಿರುವುದನ್ನು ನಾವು ಕಾಣ್ತೀವಿ. ಕೋಟೆಗಳನ್ನು ನಿರ್ಮಾಣ ಮಾಡಬೇಕು, ರಾಜ್ಯದ ರಕ್ಷಣೆಗೆ ಎಲ್ಲಿ ಧಕ್ಕೆ ಆಗ್ತದೆಯೋ ಅಲ್ಲಿ ಕೋಟೆಗಳನ್ನು ನಿರ್ಮಾಣ ಮಾಡಬೇಕು, ಕೋಟೆಗಳನ್ನು ಕಲ್ಲಿನಿಂದ ನಿರ್ಮಾಣ ಮಾಡಬೇಕು, ಕೋಟೆಗಳು ಎತ್ತರವಾಗಿರಬೇಕು ಎಂಬುದು, ಕೋಟೆಗಳು ಎತ್ತರವಾಗಿದ್ದರೆ ರಾಜ್ಯದ ರಕ್ಷಣೆಗೆ ಸಹಾಯವಾಗ್ತದೆ ಅನ್ನುವಂಥದ್ದು ಕೌಟಿಲ್ಯರವರ ಅಭಿಪ್ರಾಯವಾಗಿದೆ. ಇನ್ನು ನೆಕ್ಸ್ಟು ಮುಂದಿನದಾಗಿ 5ನೇ ಪಾಯಿಂಟ್ ಕೋಶ ಅಂತ ಹೇಳಿ, ಇದನ್ನು ಭಂಡಾರ, ಖಜಾನೆ ಅಂತ ಹೇಳಿ ಕರೀತಾರೆ. ಕೋಶ ಎಂದರೆ ಖಜಾನೆ ಎಂದು ಅರ್ಥ. ರಾಜ್ಯ ಆಡಳಿತಕ್ಕೆ ಮೂಲವೆಂದರೆ ಕೋಶವೇ ಆಗಿದ್ದು, ರಾಜ್ಯ
ಭಂಡಾರದಲ್ಲಿ ಧನವಿಲ್ಲದಿದ್ದರೆ ರಾಜ್ಯವು ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ರಾಜ್ಯದ ಜನರಿಂದ ಈ ಕೆಳಕಂಡವುಗಳಿಂದ ತೆರಿಗೆಯನ್ನು ವಿಧಿಸಬೇಕು. ಅವು ಯಾವುವು ಅಂತಂದರೆ ಭೂಕಂದಾಯ, ಅರಣ್ಯ, ಉಪ್ಪು, ಆಮದು ಮತ್ತು ರಫ್ತು ಮುಂತಾದವುಗಳ ಮೇಲೆ ಕರ ಅಥವಾ ತೆರಿಗೆಯನ್ನು ವಿಧಿಸಿ ಬಂದಿರತಕ್ಕಂಥ ಹಣ ಅಥವಾ ಸಂಗ್ರಹಿಸಿರ್ತಕ್ಕಂಥ ಹಣವನ್ನು ಇಟ್ಟುಕೊಂಡು ರಾಜ್ಯದ ಆಡಳಿತವನ್ನು ಮಾಡಬೇಕು ಅಂತೇಳಿ ಕೌಟಿಲ್ಯರವರು ಹೇಳಿರೋದನ್ನು ನಾವು ಕಾಣ್ತೀವಿ. ಆ ಸಂಗ್ರಹವಾಗಿರ್ತಕ್ಕಂಥ ಹಣವನ್ನು ನಿರ್ವಹಣೆ ಮಾಡಲಿಕ್ಕೆ ಜವಾಬ್ದಾರಿಯನ್ನು ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಿ ಆ ವ್ಯಕ್ತಿಯ ಕೈಯಲ್ಲಿ ಆ ಜವಾಬ್ದಾರಿಯನ್ನು ಕೊಡಬೇಕು. ಆದಷ್ಟು ಹಣ ಬಹಳ ಕೆಟ್ಟದ್ದಾಗಿರುವುದರಿಂದ ಆದಷ್ಟು ಪ್ರಾಮಾಣಿಕನಾಗಿರ್ತಕ್ಕಂತಹ ವ್ಯಕ್ತಿಯ ಕೈಯಲ್ಲಿ, ನಿಷ್ಠಾವಂತನಾಗಿರ್ತಕ್ಕಂತಹ ವ್ಯಕ್ತಿಯ ಕೈಯಲ್ಲಿ ಹಣವನ್ನು ನಿರ್ವಹಣೆ ಮಾಡುವಂಥ ಜವಾಬ್ದಾರಿಯನ್ನು ಕೊಡಬೇಕು. ಕೌಟಿಲ್ಯರವರ ಹಣವನ್ನು ಕುರಿತು ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ತನ್ನ ನಾಲಿಗೆಯ ಮೇಲೆ ಇರುವಂತಹ ಜೇನಿನ ತುಪ್ಪದ ಸವಿಯನ್ನು ಸವಿಯದೇ ಇರಲಾರನೋ ಅದೇ ರೀತಿಯಾಗಿ ಹಣದ ಸವಿಯನ್ನು ಸವಿಯದೇ ಇರಲಾರ. ಇನ್ನೊಂದು ಕಡೆಗೆ ಜೇನನ್ನು ಬಿಡಿಸುವಂತಹ ವ್ಯಕ್ತಿ ಜೇನಿನ ಸವಿಯನ್ನು ಸವಿಯದೇ ಇರಲಾರವೋ ಹಾಗೆ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಇರುತ್ತದೆ. ಹಾಗಾಗಿ ಆದಷ್ಟು ಪ್ರಾಮಾಣಿಕನಾಗಿರ್ತಕ್ಕಂತಹ ವ್ಯಕ್ತಿ, ನಿಷ್ಠಾವಂತನಾಗಿರ್ತಕ್ಕಂತಹ ವ್ಯಕ್ತಿಯ ಕೈಯಲ್ಲಿ ಹಣವನ್ನು ಕೊಟ್ಟರೆ ರಾಜ್ಯಕ್ಕೆ ಸೂಕ್ತ, ರಾಜ್ಯದ ಆಡಳಿತಕ್ಕೆ ಸೂಕ್ತ ಅನ್ನುವಂತಹ ಅಭಿಪ್ರಾಯ ಕೌಟಿಲ್ಯರವರಾಗಿದೆ. ಆ ಒಂದು ಅಧಿಕಾರಿ, ಖಜಾನೆ ಅಧಿಕಾರಿಯು ಆದಾಯ ಮತ್ತು ಖರ್ಚು ಎರಡನ್ನೂ ಸರಿದೂಗಿಸ್ತಕ್ಕಂತಹ ವ್ಯಕ್ತಿಯಾಗಿರಬೇಕು. ಏಕೆಂದರೆ ಆಡಳಿತಕ್ಕೆ, ಸರ್ಕಾರದ ಆಡಳಿತಕ್ಕೆ, ರಾಜ್ಯದ ಆಡಳಿತಕ್ಕೆ ಹಣ ಬಹುಮುಖ್ಯವಾಗಿರ್ತದೆ ಅಂತ ಹೇಳಿ. ಇನ್ನು ನೆಕ್ಸ್ಟು ನಾವು ಮುಂದೆ ಬರೋದಾದರೆ ದಂಡ ಅಥವಾ ಆರ್ಮಿ ಅಂತ ನಾವು ಕರಿತೇವೆ. ಇದನ್ನು ಬಲ ಅಥವಾ ಶಕ್ತಿ ಅಂತೇಳಿ ನಾವು ಕರಿತೇವೆ. ರಾಜ್ಯದ ರಕ್ಷಣೆಗೆ ದುರ್ಗವು ಎಷ್ಟು ಮುಖ್ಯವೋ ಅಷ್ಟೇ ಸೈನ್ಯವು ಮುಖ್ಯವಾಗಿದೆ. ಸೈನ್ಯವು ಚದುರಂಗ ಬಲದಿಂದ ಕೂಡಿರಬೇಕು, ಶಿಸ್ತಿನಿಂದ ಇರಬೇಕು. ಸೈನ್ಯಕ್ಕೆ ಮುಖ್ಯ ದಂಡನಾಯಕನಿರಬೇಕು. ಆ ಮುಖ್ಯ ದಂಡನಾಯಕನು ಸೈನ್ಯವನ್ನು ಸದಾಕಾಲ ಸಜ್ಜುಗೊಳಿಸುತ್ತಿರಬೇಕು ಎಂಬುದು ಕೌಟಿಲ್ಯರವರ ಸಲಹೆಯಾಗಿದೆ. ಸೈನ್ಯವು ಕೋಟೆಯ ಸುತ್ತುವರಿದಿರಬೇಕು. ಆ ಕೋಟೆಯ ಸುತ್ತ ಸೈನ್ಯವು ಸುತ್ತುವರಿದಿರಬೇಕು. ಆ ಸೈನ್ಯವು ಕೋಟೆಯನ್ನು ರಕ್ಷಣೆ ಮಾಡಿದರೆ ಕೋಟೆಯು ರಾಜ್ಯವನ್ನು ರಕ್ಷಣೆ ಮಾಡ್ತತಿ ಅನ್ನುವಂತಹ ಅಭಿಪ್ರಾಯ ಕೌಟಿಲ್ಯರವರಾಗಿದೆ. ಕೌಟಿಲ್ಯರವರು ಸೈನ್ಯದ ವಿಧಗಳು ಆಗಿ 6 ಕಾಂಪೊನೆಂಟ್ಸ್ ಆಫ್ ದಿ ಆರ್ಮಿ ಅಂತ ಹೇಳ್ತಾರೆ. ಮೊದಲನೇದು ಸನ್ ಆಫ್ ದ ಸೋಲ್ಜರ್ಸ್ ಅಂತೇಳಿ, ಬಿಕಮ್ಸ್ ಎ ಸೋಲ್ಜರ್ ಅಂತೇಳಿ ಸೈನಿಕನ ಮಗ ಅನ್ನುವಂಥದ್ದು. ಎರಡನೇದು ಸೈನ್ಯ ಕುಟುಂಬ ಅಂತೇಳಿ, ಮೂರನೇದು ನಿಗಮದ ಸೇನಾ ಘಟಕ ಅಂತೇಳಿ, ಮಿತ್ರ ರಾಷ್ಟ್ರದ ಸೈನ್ಯ ಅಂತೇಳಿ, ಯುದ್ಧ ಕೈದಿಗಳು ಅಂತೇಳಿ, ಬುಡಕಟ್ಟು ಜನರು ಅಂತೇಳಿ, ಹೀಗೆ 6 ಕಂಪೋನೆಂಟ್ಸ್ಗಳನ್ನು ಈ ಕೌಟಿಲ್ಯರವರು ತನ್ನ ಸೈನ್ಯ ದಂಡ ಅಂತ ನಾವೇನು ಕರಿತೇವಲ್ಲ ಅಲ್ಲಿ ಹೇಳಿರೋದನ್ನು ನಾವು ಕಾಣ್ತೀವಿ. ಇನ್ನು ಕೊನೆಯ ಒಂದು 7ನೇ ಮೂಲಾಂಶವಾಗಿರ್ತಕ್ಕಂತಹ ಅಲೈಸ್, ಮಿತ್ರಾನಿ ಅಂತ ಹೇಳಿ ಕರೀತಾರೆ. ಮಿತ್ರ, ಫ್ರೆಂಡ್, ಸ್ನೇಹಿತ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ನಾವು ನೋಡೋದಾದರೆ ರಾಜ್ಯವು ಪ್ರಬಲವಾಗಿಯೂ ಸ್ವತಂತ್ರವಾಗಿಯೂ ಇರಬೇಕಾದರೆ ಅದು ಇತರ ರಾಜ್ಯಗಳೊಂದಿಗೆ ವಿವೇಕಯುತ ಸಂಬಂಧವನ್ನು ಹೊಂದಿರಬೇಕು. ಯಾವ ರಾಜ್ಯದೊಡನೆ ಸ್ನೇಹವನ್ನು ಬೆಳೆಸಬೇಕು, ಯಾವ ರಾಜ್ಯದೊಡನೆ ಸ್ನೇಹವನ್ನು ಬೆಳೆಸಬಾರ್ದು, ಯಾವ ರಾಜ್ಯದೊಂದಿಗೆ ತಟಸ್ಥವಾಗಿರಬೇಕು, ಅದೇ ರೀತಿಯಾಗಿ ಯಾವ ರಾಜ್ಯದೊಂದಿಗೆ ಸಂಧಾನವನ್ನು ಮಾಡ್ಕೋಬೇಕು, ಯಾವ ರಾಜ್ಯದೊಂದಿಗೆ ಯುದ್ಧವನ್ನು ಮಾಡಬೇಕು, ಯಾವ ರಾಜ್ಯದೊಂದಿಗೆ ಒಪ್ಪಂದಗಳನ್ನು ಮಾಡ್ಕೋಬೇಕು, ಇವೆಲ್ಲವುಗಳನ್ನು ಮಿತ್ರನಾಗಿರ್ತಕ್ಕಂಥ ರಾಜ್ಯ ಏನಿದೆ ಅದು ಯೋಚನೆ ಮಾಡಿ ಹೆಜ್ಜೆ ನೀಡಬೇಕಾಗ್ತದೆ. ಹಾಗಾಗಿ ಈ ರೀತಿಯಾಗಿ ಕೌಟಿಲ್ಯರವರು 7 ವಿಧವಾದಂತಹ ಮೂಲಾಂಶಗಳನ್ನು ಹೇಳಿದ್ದು, ಆ 7 ಮೂಲಾಂಶಗಳು ಸೇರಿಕೊಂಡು ಒಂದು ರಾಜ್ಯವನ್ನು ಅಥವಾ ಒಂದು ರಾಜ್ಯ ಅನ್ನುವಂಥ ಸಂಸ್ಥೆಯನ್ನು ರಚನೆ ಮಾಡ್ತವೆ. ಆ 7 ಮೂಲಾಂಶಗಳು ಬಹಳ ಮುಖ್ಯವಾಗಿದ್ದು ಅದರಲ್ಲಿ ಮೊದಲನೇ ಮೂಲಾಂಶವಾಗಿರ್ತಕ್ಕಂಥ ಸ್ವಾಮಿನ್ ಅಥವಾ ರಾಜನ್ ಅಂತ ನಾವೇನು ಕರಿತೀವಿ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅವರನ್ನು ನಾವು ಆಧುನಿಕ ವ್ಯವಸ್ಥೆಯ ಪ್ರಜಾಪ್ರಭುತ್ವದ ಮುಖ್ಯ ಕಾರ್ಯಾಂಗದ ಮುಖ್ಯ ಕಾರ್ಯನಿರ್ವಾಹಕನಿಗೆ ಹೋಲಿಕೆ ಮಾಡಲಾಗಿದೆ. ಇನ್ನು ಎರಡನೇದಾಗಿ ಅಮಾತ್ಯ ಅಥವಾ ಮಂತ್ರಿ ಪರಿಷತ್ ಏನಿದೆ ಅದನ್ನು ಸಚಿವ ಸಂಪುಟ, ಆಧುನಿಕ ವ್ಯವಸ್ಥೆಯ ಪ್ರಜಾಪ್ರಭುತ್ವದಲ್ಲಿ ಸಚಿವ ಸಂಪುಟ ಅಥವಾ ಮಂತ್ರಿಮಂಡಲಕ್ಕೆ ನಾವು ಅದನ್ನು ಹೋಲಿಸಬಹುದು. ಮೂರನೆಯ ಮೂಲಾಂಶವಾಗಿರ್ತಕ್ಕಂಥ ಜನಪದ ಏನಿದೆ ಅದನ್ನು ಜನರು, ಭೂಮಿ, ಈ ರೀತಿಯಾಗಿ ಅದನ್ನು ಹೋಲಿಕೆ ಮಾಡಬಹುದಾಗಿದೆ. ಇಷ್ಟನ್ನು ಹೇಳೋದ್ರ ಮುಖಾಂತರವಾಗಿ ಈ 7 ಮೂಲಾಂಶಗಳು ರಾಜ್ಯದ ಆಧಾರ ಸ್ತಂಭಗಳು, ಆಧಾರ ಸ್ತಂಭಗಳಾಗಿವೆ ಅಂತ ಹೇಳ್ತಾ ಇಷ್ಟು
ಈ ಕೌಟಿಲ್ಯರವರ ಸಪ್ತಾಂಗ ಸಿದ್ಧಾಂತದ ಭಾಗ 2ರ ಅವಧಿ ಏನಿದೆ ಅವಧಿಯಲ್ಲಿ ಚರ್ಚೆ ಮಾಡಲಿಕ್ಕೆ ಹೇಳಲಾಗಿತ್ತು. ಆ ಚರ್ಚೆಯನ್ನು ನಾನು ಇಲ್ಲಿಗೆ ಆ ಚರ್ಚೆಗೆ ನಾನು ಈಗ ವಿರಾಮವನ್ನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.